ಡೋಂಟ್ ವರಿ ಮಾಯಾ, ಕೇರ್ ಟೇಕರ್ನ ಅದಕ್ಕೇನೆ ಸೆಲೆಕ್ಟ್ ಮಾಡಲಿ. ಆದರೆ ಆ ಕೇರ್ ಟೇಕರ್ನ ಕಂಟ್ರೋಲ್ ಮಾಡೋ ರಿಮೋಟು ನಾವಾದರೆ ಸಾಕು. ಅವಳು ನಾವು ಹೇಳ್ದಾಗ ಕೇಳ್ಕೊಂಡು ಬಿದ್ದರೆ ಆ ಹಿತನ್ಗೆ ಸರಿಯಾಗಿ ಪಾಠ ಕಲಿಸ್ಬೋದು. ಈಗಲೂ ಎಲ್ಲ ನಮ್ಮ ಕೈಲೇ ಇದೆ. ಎಸ್, ಯು ಆರ್ ರೈಟ್. ಆಗ ನಾವು ಹಿತನ್ ಕಂಟ್ರೋಲ್ ಮಾಡೋದಕ್ಕೂ ಈಸಿ ಆಗತ್ತೆ. ಹೇಗೂ ದುರ್ಗಾ ಕೆಲಸ ಬಿಟ್ಟು ಹೋಗಿದ್ದಾಳೆ, ಆ ಒಂದು ಇರಿಟೇಟ್ ಕ್ಯಾರೆಕ್ಟರ್ನ ನಾವು ತಡ್ಕೊಳ್ಳೋದು ತಪ್ಪಿತು. ಇನ್ನು ಹಿತಾನ ನಮ್ಮ ಕಂಟ್ರೋಲಿಗೆ ತಗೊಂಡ್ರೆ ನಾವು ಗೆದ್ದ ಹಾಗೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಗುಡ್ ಡೇ ಫಾರ್ ಅಸ್. ಏ ಹಿತ, ನಿನಗೆ ಇನ್ನು ಮೇಲಿದೆ ಕಣೆ ಮಾರಿ ಹಬ್ಬ. ನಾನವತ್ತು ಬಿದ್ದು ಸೊಂಟ ಮುರ್ಕೊಂಡ್ರೆ ಬೆಡ್ ಮೇಲೆ ಕುತ್ಕೊಂಡು ನಗ್ತಾ ಇದ್ಯಲ್ಲ, ಅದು ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ನನ್ನ ಸೊಂಟ ಮುರಿದವಳಿಗೆ ಪಾಠ ಕಲಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ದಮಯಂತಿನೇ ಅಲ್ಲ. ಮಾಡ್ತೀನಿ. ಬೇಗ ಬಾ ದುರ್ಗಾ, ಇಂಟರ್ವ್ಯೂಗೆ ಲೇಟ್ ಆಗೋಗುತ್ತೆ. ಅಯ್ಯೋ, ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆಯಲ್ಲ. ಅಲ್ಲಿ ಫ್ಯಾಕ್ಟ್ರಿಲಿ ನೋಡಿದ್ರೆ ಕೆಲಸ ಬಿಡ್ಬೇಡ ಅಂತ ಸಾವಿರ ಸಲ ಹೇಳ್ದವ್ರು ಇವ್ರೆ. ಹೀಗಿಲ್ಲಿ ಹೊಸ ಕೆಲ್ಸಕ್ಕೆ ದರ್ದರ ಅಂತ ಹೇಳ್ಕೊಂಡು ಹೋಗ್ತಿದಾರಲ್ಲ. ಅಪ್ಪ, ಇಷ್ಟು ದೊಡ್ಡ ಮನೇನಾ? ಈ ಮನೇಲಿ ಕಮ್ಮಿ ಅಂದ್ರೆ ಒಂದು 50-60 ಜನ ಇರ್ತಾರೋ ಏನೋ. ಕೆಲ್ಸದವ್ರೆ ಒಂದು 10 ಜನ ಇದಾರೋ ಏನೋ ಅಲ್ವಾ? ಅಲ್ಲ, ಇಷ್ಟು ದೊಡ್ಡ ಮನೇನ ಗುಡ್ಸಿ ಸಾರ್ಸೋಷ್ಟ್ರಲ್ಲಿ ಯಪ್ಪ, ಅದ್ ಹೇಗ್ ಕ್ಲೀನ್ ಮಾಡ್ತಾರೆ? ಅಯ್ಯಯ್ಯೋ, ಇಷ್ಟೊಂದು ಜನ ಬಂದಿದ್ದಾರೆ. ಅಲ್ಲಿಗೆ ಹರೋಹರ, ನನಗೆ ಕೆಲಸ ಸಿಕ್ಕ ಹಾಗೆ. ದೇವಿ ಇಲ್ಲಿವರೆಗೂ ನಿನ್ನ ಕರ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಮುಂದೇನೋ ಅವಳೇ ನೋಡ್ಕೋತಾಳೆ ದುರ್ಗಾ. ದೇವಿಯವರೇ, ನನ್ನ ಜೊತೆ ನೀವು ಒಳಗೆ ಬರ್ತೀರಾ? ನನಗೆ ಭಯ ಆಗ್ತಿದೆ. ನೀವು ನನ್ನ ಜೊತೆ ಇದ್ರೆ ಏನೋ ಒಂಥರ ಧೈರ್ಯ ಇರುತ್ತೆ. ಅಯ್ಯೋ, ನೀನ್ ಓಡ್ದಷ್ಟು ಅವ್ನ ಅಟ್ಟಾಡ್ಸ್ಕೊಂಡ್ ಬರ್ತಾನೆ. ದುರ್ಗಾ ನಿಲ್ಲು. ಇದ್ದಕ್ಕಿದ್ದಾಗೆ ಏನಾಗ್ತಿದೆ ನನಗೆ? ಚಾರ್ಲಿಗೊಂದು ಗತಿ ಕಾಣಿಸ್ಬೇಕು. ನನ್ನ ಸೊಂಟ ಇದು ಯಾವಾಗ ಸರಿ ಹೋಗುತ್ತೋ ಭಗವಂತ. ಪ್ರಾಣಿ ಹೋಯ್ತು, ಹೋಯ್ತು, ನನ್ನ ಸೊಂಟ ಹೋಯ್ತು. ಓಡ್ಬೇಡ ದುರ್ಗಾ, ಚಾರ್ಲಿ ನಿನ್ ಜೊತೆ ಆಟ ಆಡ್ತಿದ್ದಾನಷ್ಟೇ. ಅಯ್ಯೋ ದಮ್ಮು, ಏನೈತೆ? ಯಾಕೆ ಕಿರ್ಸ್ಕೊತಾ ಇದ್ಯಾ? ಅಯ್ಯಯ್ಯೋ ದಮ್ಮು, ಮತ್ತೆ ಬಿದ್ದೋದ್ಯಲ್ಲೇ.
ನಾನೆಲ್ಲ ಸ್ಟೋರ್ ರೂಮಲ್ಲಿರೋ ಅಕ್ಕಿ ಮುಟ್ಟಿ ಬಿದ್ದೋಯ್ತು ಅಂದ್ಕೊಂಡಲ್ಲೇ. ಎಲ್ಲೋದ್ಲೋಳು ಯಾರು? ಅವಳಜ್ಜಿ ಪ್ರಾಣಿ ಡಿಕ್ಕಿ ಹೊಡೆದ್ಬಿಟ್ಲು, ಪ್ರಾಣಿ ಬಿದ್ದುಬಿಟ್ಟ. ಚಾರ್ಲಿ ಸೆಟ್. ಹೆದರ್ಕೋಬೇಡಮ್ಮ, ನಮ್ ಚಾರ್ಲಿ ನಿನಗೇನು ಮಾಡೋಲ್ಲ. ನಿಜವಾಗ್ಲೂ ಅದು ನಂಗೇನು ಮಾಡಲ್ಲ ಅಲ್ವಾ? ಇಲ್ಲಮ್ಮ, ಇವನು ನಮ್ಮ ಫ್ಯಾಮಿಲಿ ಮೆಂಬರ್ ಚಾರ್ಲಿ ಅಂತ. ತುಂಬ ಫ್ರೆಂಡ್ಲಿ. ನೀನು ಓಡೋದನ್ನ ನೋಡಿ ಆಟ ಆಡ್ತಾ ಇದ್ಯಾ ಅಂತ ಅಂದ್ಕೊಂಡು ನೀನು ಹಿಂದೆ ಬಂದಿದ್ದಾನಷ್ಟೇ. ಈ ಹುಡುಗಿನ ಮೊದಲೆಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆಯಲ್ಲ. ಯಾವತ್ತಾದರೂ ಇವಳನ್ನ ಮೀಟ್ ಮಾಡಿದ್ದೀನಿ. ಅಪ್ಪ, ಸದ್ಯ ಆ ಜಗಳ ಗಂಟೆ ಎಲ್ಲೂ ಕಾಣಿಸ್ತಾ ಇಲ್ಲ. ಇವತ್ತು ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಶರತ್, ಯಾರು ಹುಡುಕ್ತಿದ್ದೀರಾ? ಆ ದುರ್ಗಾನ ಅಂಕಲ್. ದುರ್ಗಾ? ಐ ಮೀನ್, ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳಬೇಕು ಅಂದೆ. ಶರತ್, ದುರ್ಗಾ ಕೆಲಸ ಬಿಟ್ಲು. ಏನು? ದುರ್ಗಾ ಕೆಲಸ ಬಿಟ್ಲಾ? ಮತ್ತೆ ಮಣಿನೂ ಹೋಯ್ತಾ? ದುರ್ಗಾ ಕೆಲಸ ಬಿಟ್ಲು ಅಂದಮೇಲೆ ಮಣಿನೂ ಅವಳ ಜೊತೆ ಹೋಗತ್ತಲ್ವಾ? ನೀವು ಹೊಸ ಅಸಿಸ್ಟೆಂಟನ್ನು ಅಪಾಯಿಂಟ್ ಮಾಡ್ಕೋಬೇಕಷ್ಟೆ. ಅಯ್ಯೋ ದೇವ್ರೆ, ಮಣಿನೂ ಹೋಗಿದೆ ಅಂದರೆ ಹಿತ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾಳೋ ಏನೋ. ಪಾಪ, ಹಿತ ಆ ಗಿಳಿನ ತುಂಬ ಹಚ್ಕೊಂಡಿದ್ಲು. ಅಲ್ಲ ಅಂಕಲ್, ಕೆಲಸ ಬಿಡುವಂಥದ್ದು ಏನಾಗಿತ್ತು ಅಂತ? ಮಾಯಾ ಮೇಡಮ್ ಬಗ್ಗೆ ಶರತ್ ಹತ್ರ ಹೇಳಲ್ಲ. ಬೇಡ ಬೇಡ, ಅವ್ರ ಬಗ್ಗೆ ಹೇಳೋ ಪೊಸಿಷನಲ್ಲಿ ನಾನಿಲ್ಲ. ಅಂಕಲ್, ಅದು ದುರ್ಗಂಗೆ ಇಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ತಿತ್ತಂತೆ. ಹೌದಾ? ಒಳ್ಳೆದಾಯ್ತು ಬಿಡಿ. ನನ್ನ ಶರ್ಟ್ಗಳಾದರೂ ಉಳಿತು. ಅವಳಿದ್ದಿದ್ರೆ ದಿನಕ್ಕೆ 4ರಿಂದ 5 ಶರ್ಟ್ ಚೇಂಜ್ ಮಾಡಬೇಕಾಗ್ತಿತ್ತು. ಬಟ್ ಐ ಥಿಂಕ್ ಅವ್ರ ಫ್ಯಾಮಿಲಿ ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅನಿಸುತ್ತೆ ಅಲ್ವಾ? ಐ ವಿಶ್ ಅವಳಿಗೆ ಒಳ್ಳೆ ಕಡೆ ಜಾಬ್ ಆಗಬೇಕು ಅಂತ. ಬಟ್ ಒಂದು ನೆಮ್ಮದಿ ಏನಂತಂದರೆ, ಅವಳಿಲ್ಲದೆ ದಿನ ಆಫೀಸಿಗೆ ಬಂದು ಶರ್ಟ್ ಚೇಂಜ್ ಮಾಡೋ ತಾಪತ್ರ ಇರಲ್ಲ ನೋಡಿ. ಎಲ್ಲ ಅಂದ್ಕೊಂಡ ಹಾಗೆ ನಡೆದ್ರೆ ನಿಮ್ಮ ಈ ನೆಮ್ಮದಿ ಜಾಸ್ತಿ ದಿನ ಇರಲ್ಲ ಶರತ್. ಸಿಗ್ಬಾರ್ದು, ಸಿಗ್ಬಾರ್ದು. ಸಿಗಬಾರ್ದು. ರಕ್ಷೆ, ರಕ್ಷೆ, ರಾಕ್ಷಸಿ, ವಿನಾಶ. ಸಿಗ್ಬಾರ್ದು. ರಕ್ಷೆ, ರಕ್ಷೆ, ಸಿಗ್ಬಾರ್ದು. ರಕ್ಷೆ. ಓಂ ಧಂ ದುರ್ಗಾಯ ನಮಃ. ಯಾಕಮ್ಮ ಅಲ್ಲೇ ನಿಂತಿದ್ಯಾ? ಬಾಯ್.
ನೀನು ಕೇರ್ ಟೇಕರ್ ಇಂಟರ್ವ್ಯೂ ಬಂದಿರೋದಾ? ಹ್ಞೂ. ಏಯ್, ನೀನ್ ಕೆಲ್ಸಕ್ಕೆ ಬಂದಿದ್ಯಾ ನನ್ನ ಸೊಂಟ ಮುರಿಯಕ್ ಬಂದಿದ್ಯಾ? ಅಲ್ವೇ ಅಲ್ಲಿ ಕಾಟ ಕೊಟ್ಟಿದ್ ಸಾಲದ ಇಲ್ಲೂ ಬಂದಿದ್ಯಲೇ? ಲೇ ದಮ್ಮು, ಮೊದಲೇ ಸೊಂಟ ಮುರಿದೋಗಿದೆ. ಕೂಗಿ ಯಾಕೆ ಗಂಟೆ ಕೆಡ್ಸ್ಕೊತ್ಯಾ? ದಮಯಂತಿ, ಅಲ್ಲ ಅದ್ಗೆ ಇವಳು. ನೀವಿಬ್ರು ಸ್ವಲ್ಪ ಒಳಗಡೆ ಹೋಗ್ತೀರಾ? ಘಾಟಿ ದಮ್ಮು. ಇವರು ಅವರೇ ಅಲ್ವಾ? ಇಲ್ಲಿ ಹಾಕಿದ್ದಾರೆ. ಅವಳು ನನ್ನ ನಾದ್ನಿ ದಮಯಂತಿ, ಅವನು ಅವಳ ಗಂಡ ಪ್ರಾಣೇಶ್. ಈಗ ನೀನು ಕೇರ್ ಟೇಕರ್ ಆಗಿ ಇಲ್ಲಿಗೆ ಬಂದಿರೋದು ನನ್ನ ಮೊಮ್ಮಗಳನ್ನ ನೋಡ್ಕೊಳ್ಳೋದಕ್ಕೆ. ಅಲ್ಲಿ ನೋಡು, ನನ್ನ ಮೊಮ್ಮಗಳು ಹಿತಾ. ಪುಟ್ ಮೇಡಮ್, ಅಂದ್ರೆ ಇದು ಹಿತಾ ಮನೆನಾ? ಶರತ್ ಮನೆ? ಹೌದು, ಇದು ಶರತ್ ಮನೆ. ಯಾಕಮ್ಮ, ಶರತ್ ಅವರು ನಿನಗೆ ಗೊತ್ತಾ? ಅರೆ ದುರ್ಗಾ, ನೀವೇನಿಲ್ಲಿ? ಅದು ಇವಾಗ ದುರ್ಗಾ ಏನು ಹೇಳ್ತಾಳೋ ಏನೋ. ಈ ಮನೆ ಯಾರ್ದು ಅಂತ ಅವಳಿಗೆ ಈಗಾಗಲೇ ಗೊತ್ತಾಗಿರತ್ತೆ. ಗೊತ್ತಾದ್ಮೇಲೆ ಈ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಅವಳಿಗೆ ಗ್ಯಾರಂಟಿ ಇಷ್ಟಪಡಲ್ಲ. ಅಯ್ಯೋ, ಏನು ಮಾಡೋದು ಇವಾಗ? ಶಾನ್ವಿ, ಇವಳು ನಿನಗೆ ಪರಿಚಯನಾ? ಮಾಮ್, ನಂಗೆ ಮಾತ್ರ ಅಲ್ಲ, ದುರ್ಗಾ ಯಾರು ಅಂತ ನಿಮಗೂ ಗೊತ್ತು. ನೀವಿಷ್ಟು ದಿನ ಅವ್ರನ್ನ ನೋಡಿರ್ಲಿಲ್ಲ, ಅವ್ರ ಬಗ್ಗೆ ಕೇಳಿದ್ರಿ ಅಷ್ಟೇ. ಅರ್ಥ ಆಗಲಿಲ್ಲ. ನಾವೆಲ್ಲ ದುರ್ಗಾಪುರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಈತನ ಕಾಪಾಡಿದ್ದು ಮತ್ತೆ ಲಾಕರಲ್ಲಿ ಸಿಗಾಕೊಂಡಿದ್ದಾಗ ಸೇವ್ ಮಾಡಿದ್ದು ಇದೇ ದುರ್ಗಾ. ಆ್ಯಂಡ್ ಇವರು ದುರ್ಗಾಪುರದವರು. ದುರ್ಗಾ, ನಿನ್ನನ್ನು ತುಂಬ ಸಲ ಭೇಟಿ ಆಗಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಆಗಿರಲಿಲ್ಲ. ಇವತ್ತು ನೀನಾಗೆ ನಮ್ಮ ಮನೆಗೆ ಬಂದಿರೋದು ಒಳ್ಳೆಯದೇ ಆಯಿತು. ಶಾನ್ವಿ ನಿನ್ನ ಬಗ್ಗೆ ತುಂಬ ಹೇಳಿದಾಳೆ. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನೀನು ಬರೀ ನಮ್ಮ ಹಿತಾನ್ ಕಾಪಾಡಿಲ್ಲ, ಈ ಮನೆ ಬೆಳಕನ್ನು ಉಳಿಸಿದ್ಯಾ. ನಮ್ಮ ಹಿತ ಯಾರು ಅಂತ ಗೊತ್ತಿಲ್ಲದಾಗ್ಲೇ ನೀನು ಅವಳನ್ನ ಕಾಪಾಡಿದ್ಯಾ ಅಂದಮೇಲೆ ಇನ್ಮುಂದೆ ಅವಳನ್ನ ಜೋಪಾನವಾಗಿ ನೋಡ್ಕೊಳ್ಳೋದಕ್ಕೆ ನೀನೇ ಸರಿಯಾದ ಕೇರ್ಟೇಕರ್ ಅಂತ ನಂಗೆ ಅನ್ನಿಸ್ತಾ ಇದೆ. ಅಯ್ಯಯ್ಯೋ, ಇವಳು ನಮ್ಮ ದಮ್ಮಿಗೆ ಇಷ್ಟನೇ ಆಗಲ್ಲ. ಇವಳಿಗೂ ನಮ್ಮ ದಮ್ಮಿಗೂ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ಪ್ರಾಣೇಶ್, ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದಕ್ಕೆ ಇವಳು ಕೇರ್ ಟೇಕರ್ ಆಗಿ ಬರ್ತಾ ಇರೋದು ನಮ್ಮ ಹಿತಾಗೆ, ನಿನ್ನ ಹೆಂಡತಿ ದಮ್ಮುಗಲ್ಲ. ಗಾಟಿ ದುರ್ಗಾ, ಕೇರ್ ಟೇಕರ್ ಆಗಿ ನಮ್ಮ ಹಿತಾನ ನೋಡ್ಕೊಳ್ಳೋದಕ್ಕೆ ಇವತ್ತಿಂದನೇ ಅಲ್ಲ, ಈಗ್ಲಿಂದನೇ ನಿನ್ನ ಕೆಲಸನ ಶುರು ಮಾಡಬಹುದು. ತಾಯಿ, ಅಂತೂ ದುರ್ಗಾ ಮನೆ ಒಳಗಡೆ ಹೋಗೋ ಹೋದ್ ಮಾಡಿದೆ. ನೀನು ಕರುಣಾಮಯಿ. ಈ ದುರ್ಗಾ ಯಾಕೇನು ಮಾತಾಡ್ತಿಲ್ಲ? ನಂಗೊಂದು 5 ನಿಮಿಷ ಸಮಯ ಕೊಡ್ತೀರಾ? ನಾನು ಯೋಚನೆ ಮಾಡಿ ನನ್ನ ನಿರ್ಧಾರ ತಿಳಿಸ್ತೀನಿ. ಆಯ್ತು.
ಕೆಲಸ ಒಪ್ಕೋಬೇಕೋ ಬೇಡವೋ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಯಾರಿಂದ ದೂರ ಹೋಗ್ಬೇಕು ಅನ್ಕೊಂಡು ಇವಾಗ ಅವ್ರ ಮನೆಗೆ ಬಂದಿದ್ದೀನಿ. ಇದು ಕಾಕತಾಳಿಯನೋ ಏನೋ ನನ್ಗೊಂದು ಅರ್ಥ ಆಗ್ತಿಲ್ಲ. ನೀನ್ ಯಾಕೆ ಇದನ್ನ ಕಾಕತಾಳಿ ಅಂತ ಅನ್ಕೋತಿದ್ಯಾ? ವಿಧಿ ಅನ್ಕೋ. ನೀನ್ ಇಲ್ಲಿಗೆ ಬರ್ಬೇಕು ಅಂತ ಬರ್ದಿತ್ತೇನೋ, ಅದಕ್ಕೆ ಬಂದಿದ್ಯಾ. ಆ ದೇವಿನೇ ನೀನನ್ನ ಇಲ್ಲಿ ಕರ್ಕೊಂಡ್ ಬಂದಿರ್ಬೋದು. ನಿಮ್ದೊಳ್ಳೆ ಕತೆ ಆಯ್ತಲ್ಲ, ಆಗೋದನ್ನೆಲ್ಲ ದೇವಿ ಮಾಡಿದ್ದು ಅಂತ ಹೊಗಳ್ತಿರ್ತೀರ. ನೀವೆಲ್ಲ ಈ ತರ ಹೊಗಳೋದಿಕ್ಕೇನೆ ಅವಳ ಹತ್ರ ಹೆಚ್ಕೊಂಡಿರೋದು. ನಿಮ್ಗಳ ಹತ್ರ ಪೂಜೆ ಮಾಡಿಸ್ಕೊಳ್ಳೋದು, ಹೊಗಳ್ಸ್ಕೊಳ್ಳೋದು, ಇದನ್ ಬಿಟ್ರೆ ಬೇರೆ ಏನ್ ಗೊತ್ತಿದೆ ಅವಳಿಗೆ? ನಾನು ಇಲ್ಲಿಗೆ ಬಂದಿರೋದು ಅವಳಿಂದ ಅಲ್ಲ, ಆ ಜಾಹೀರಾತಿಂದ. ನಿನಗೆ ಹೇಗ್ ಬೇಕೋ ಹಾಗೆ ಅನ್ಕೋ ದುರ್ಗಾ. ಆ ಮಗುಗೋಸ್ಕರ ನೀನನ್ನ ಇಲ್ಲಿ ಕರ್ಸ್ಕೋಬೇಕು ಅಂತ ವಿಧಿ ಡಿಸೈಡ್ ಮಾಡಿತ್ತು. ಮಗುಗೋಸ್ಕರನಾ? ಈ ಮನೆಯಲ್ಲಿರೋ ಕೆಲವರು ಆ ಮಗುನ ಹೇಗ್ ಟ್ರೀಟ್ ಮಾಡ್ತಾರೆ ಅಂತ ನೀನೇ ನೋಡಿದ್ಯಲ್ವಾ ದುರ್ಗಾ. ಆ ಫ್ಯಾಕ್ಟ್ರಿನಲ್ಲೇ ಅವಳ ಜೊತೆ ಅಷ್ಟೊಂದು ಕೆಟ್ಟದಾಗ ನಡ್ಕೋತಾರೆ ಅಂದ್ರೆ ಈ ಮನೆಯಲ್ಲಿ ಅವಳಿಗೆ ಎಷ್ಟು ಕಾಟ ಕೊಡ್ತಿರ್ಬೋದು ಅಂತ ನೀನೇ ಯೋಚನೆ ಮಾಡು ದುರ್ಗಾ. ಪಾಪ ಆ ಮಗು ಪರಿಸ್ಥಿತಿನ ಒಂದ್ಸಲ ಯೋಚನೆ ಮಾಡು ದುರ್ಗಾ. ಅವಳಿಗೆ ಸಹಾಯ ಆಗ್ಲಿ ಅಂತಾನೆ ನೀನ್ ಇಲ್ಲಿಗೆ ಬರೋ ಹಾಗಾಗಿರ್ಬೋದು ಅಲ್ವಾ. ತೊಂದ್ರೆಲಿರೋ ಹಿತನ ಕಾಪಾಡ್ಕೋಬೇಕು ಅಲ್ವಾ. ತಾಯಿಗಿಂತ ದೇವರಿಲ್ಲ, ಮಗಳಿಗಿಂತ ಮಿಗಿಲಿಲ್ಲ, ಜನುಮದ ಈ ನಂಟಿಗೆ ಎಂದು ಸಾವಿಲ್ಲ. ಆರಂಭ ಆರಂಭ ಮಹಾರಂಭ ಅಂತ್ಯದ ಆರಂಭ. ಸ್ವಾಗತ ಸ್ವಾಗತ ಗೃಹ ಪ್ರವೇಶ. ಗುರುದ್ರೋಹಿ, ಕರ್ಮಫಲ ಮಹಾಪರ್ವ, ಶತ್ರುನಾಶಿನಿ ಆರಂಭ, ಅಂತ್ಯದ ಆರಂಭ, ಮಹಾಪರ್ವ, ಮಹಾಪ್ರವೇಶ, ಮಹಾಯುದ್ಧ, ಮಹಾಯುದ್ಧ, ಮಹಾಯುದ್ಧ. ವಿಪರೀತ ಬುದ್ಧಿ ವಿನಾಶ ಕಾಲೇ ಶಾಂತ ಸಮುದ್ರ ರೌದ್ರ ಪ್ರವಾಹ ಪ್ರವಾಹ, ಶತ್ರುನಾಶ, ಸರ್ವ ವಿನಾಶ, ಶಾಸ್ತಿ, ಗುರುದ್ರೋಹ, ಕರ್ಮಫಲ, ಶಿಕ್ಷೆ, ಕರ್ಮಫಲ, ಫಲ, ಕರ್ಮಫಲ.